ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಯಕ್ಷಪ್ರಶ್ನೆಯ ಮುಂದುವರೆದ ಪ್ರಶ್ನೆ ಹೀಗಿದೆ: ಮರಣದಲ್ಲಿರುವವನಿಗೆ ಮಿತ್ರನು ಯಾರು ಎಂಬುದಾಗಿ. ಅದಕ್ಕೆ ಧರ್ಮಜನ ಉತ್ತರ ಧರ್ಮ ಎಂಬುದಾಗಿ. ಅಂದರೆ ಇಂಥ ಪ್ರಶ್ನೆಗೆ ಧರ್ಮಜ ಮಾತ್ರ ಉತ್ತರ ಕೊಡೋದು ಸಾಧ್ಯ. ಒಬ್ಬ ಮರಣವನ್ನು ಸಮೀಪಿಸಿದ್ದಾನೆ, ಮರಣ ಹೊಂದಲಿಕ್ಕಿದ್ದಾನೆ ಅಂತ ಆದರೆ ಅಂಥವನಿಗೆ ಯಾರು ತಾನೇ ಮಿತ್ರನಾಗಬಾರದು? ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ಯಾರೂ ಕೂಡ ಬರಲ್ಲ ಎಂಬುದಾಗಿ ಶಂಕರಾಚಾರ್ಯರು ಮೊಹಮ್ಮದ್ಗರ ಸ್ತೋತ್ರದಲ್ಲಿ ಹೇಳ್ತಾರೆ. ಭಾರ್ಯ ಬಿಭ್ಯತಿ ತಸ್ಮಿನ್ ಕಾಯೆ ಎಂಬುದಾಗಿ. ಗತವತಿ ವಾಯು ದೇಹಾಪಾಯೇ ಭಾರ್ಯ ಬಿಭ್ಯತಿ ತಸ್ಮಿನ್ ಕಾಯೆ. ಯಾವಾಗ ಉಸಿರಿರುತ್ತೋ, ಎಲ್ಲಿ ತನಕ ಉಸಿರಿರುತ್ತೋ ಅಲ್ಲಿ ತನಕ ಬಂಧು ಮಿತ್ರರು ಎಲ್ಲರೂ ಕೂಡ ಅವನ ಜೊತೆಲಿರ್ತಾರೆ. ಅದೇ ಶರೀರದಲ್ಲಿರುವಂಥ ವಾಯು ಹೋಯಿತು, ಪ್ರಾಣವಾಯು ಹೋಯಿತು ಅಂತಂದರೆ ಯಾರೂ ಕೂಡ ಹತ್ತಿರ ಬರೋದಿಲ್ಲ, ಎಲ್ಲರೂ ಹೆದರ್ತಾರೆ ಅಂತ. ಅಂದರೆ ಕೊನೆ ತನಕ ಬರೋರು ಯಾರೂ ಇಲ್ಲ. ಮರಣ ಸಂದರ್ಭದಲ್ಲಿ ನಮ್ಮ ಜೊತೆಲಿ ಯಾರೂ ಇರೋದಿಲ್ಲ. ಏಕೆಂದರೆ ನಾವು ಬಂದವರು ಒಬ್ಬರೇ, ಹೋಗಬೇಕಾದವರು ಒಬ್ಬರೇ ಅಲ್ವಾ. ಹಾಗಾಗಿ ನಮ್ಮ ಜೊತೆಲಿ ಬರೋರು ಯಾರಪ್ಪ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಯಕ್ಷ ಕೇಳ್ತಾನೆ. ಅದಕ್ಕೆ ಉತ್ತರವನ್ನು ಕೊಡುವಂಥದ್ದು ಧರ್ಮರಾಜ ಧರ್ಮ ಎಂಬುದಾಗಿ. ಹಾಗಂದರೆ ಧರ್ಮ ಅನ್ನುವಂಥದ್ದು ಹೇಗೆ ಮರಣಕಾಲದಲ್ಲಿ ಮಿತ್ರ ಎಂಬುದಾಗಿ ಕರೆಸಿಕೊಳ್ಳುತ್ತೆ ಎನ್ನುವುದನ್ನು ನಾವು ಈಗ ಚಿಂತಿಸಬೇಕಾಗಿದೆ. ನೋಡಿ, ಒಂದು ಮರಣ ಹೇಗೆ ಆಗಬೇಕು ಎಂಬುದನ್ನು ನಿರ್ಣಯಿಸುವಂಥದ್ದೇ ಈ ಧರ್ಮ. ಅಂದರೆ ಧರ್ಮ ಹೇಗಿದೆಯೋ ಅದು ಮರಣವನ್ನು ನಿರ್ಣಯಿಸುತ್ತೆ ಅಂತ. ನಾವು ಪ್ರತಿ ದಿವಸ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದುಂಟು, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಎಂಬುದಾಗಿ. ಅಂದರೆ ಮರಣದ ಸಮಯದಲ್ಲಿ ಆಯಾಸವಿಲ್ಲದ ರೀತಿಯಲ್ಲಿ ಆ ಮರಣ ಸಂಭವಿಸಬೇಕು ಅಂತ. ಅಂದರೆ ನರಳಾಟ, ತೊಳಲಾಟ, ಈ ರೀತಿಯಾಗಿರುವಂಥ ಯಾವುದೇ ಸಂಕಟವಿಲ್ಲದೆ ಬಹಳ ಹಗುರವಾಗಿ ಮರಣ ಸಂಭವಿಸುವಂತೆ ಜೀವನ ಮಾಡಬೇಕು ಎಂಬುದು ಇದರ ತಾತ್ಪರ್ಯ. ಒಂದು ಮಾತು ಕೂಡ ಇದೆ, ಶರಣರ ಒಂದು ಕಾರ್ಯ ಏನು ಅನ್ನೋದನ್ನು ಮರಣದಲ್ಲಿ ನೋಡಬೇಕು ಎಂಬುದಾಗಿ. ಅಂದರೆ ಒಳ್ಳೆ ರೀತಿಯಾಗಿ ಯಾರು ತಮ್ಮ ಜೀವನವನ್ನು ನಡೆಸ್ಕೊಂಡಿರ್ತಾರೋ ಅಂಥವರ ಮರಣ ಅತ್ಯಂತ ಸುಖವಾಗಿ ಆಗತ್ತೆ ಎಂಬುದಾಗಿ. ಯಾಕೆ ಅಂತ ಕೇಳಿದ್ರೆ ಈ ಧರ್ಮವೇ ಅದಕ್ಕೆ ಕಾರಣ. ಹಾಗಾದರೆ ಧರ್ಮ ಅಂದರೆ ಏನು ಅನ್ನೋದನ್ನು ನಾವು ಈ ಜೊತೆಯಲ್ಲಿ ಚಿಂತನೆ ಮಾಡಬೇಕಂತ ಅವಶ್ಯಕತೆ ಇದೆ. ಧರ್ಮ ಅಂತಂದರೆ ಸುಖವಂತ ಮರಣಕ್ಕೆ ಬೇಕಾದಂಥ ಒಂದು ಸ್ಥಿತಿ. ಶ್ರೀರಂಗ ಮಹಾಗುರುಗಳು ಈ ಧರ್ಮ ಎಂಬುದಕ್ಕೆ ಈ ಬಗೆಯ ಒಂದು ವಿವರಣೆಯನ್ನು ಕೊಟ್ಟಿದ್ದರು. ಧರ್ಮ ಎಂದರೆ ಒಂದು ಕಂಡೀಷನ್ ಅಥವಾ ಸ್ಥಿತಿ. ಯಾವ ಮರಣಕ್ಕೆ ಒಂದು ಕಂಡೀಷನ್ ಬೇಕೋ, ಒಂದು ಸ್ಥಿತಿ ಬೇಕೋ, ಅಂಥ ಒಂದು ಮರಣ ಬರಬೇಕು. ಸಾಮಾನ್ಯವಾಗಿ ಎಲ್ಲರೂ ಬಯಸುವಂತಹದ್ದು ಹೇಗೆ ಅಂದರೆ ಮರಣ ಬರಬೇಕು, ಮತ್ತೆ ಹುಟ್ಟಿಲ್ಲದ ರೀತಿಯಲ್ಲಿ ಮರಣ ಬರಬೇಕು ಎಂಬುದಾಗಿ ಬಯಸುವಂಥದ್ದು. ಅಂದರೆ ಪ್ರತಿಯೊಬ್ಬನೂ ಕೂಡ ಮೋಕ್ಷವನ್ನು ಬಯಸಬೇಕು ಅಂತಂದರೆ ಇದೇ ಕೊನೆಯ ಮರಣ ಆಗಬೇಕು ಎಂಬುದಾಗಿ ಭಾವಿಸಬೇಕು. ಆ ಕೊನೆಯ ಮರಣ ಆಗಬೇಕು ಅಂತಂದರೆ ಅವನು ಜೀವನದುದ್ದಕ್ಕೂ ಧರ್ಮ ಕಾರ್ಯವನ್ನು ಮಾಡಬೇಕಾಗತ್ತೆ. ಅಂದರೆ ಕರ್ಮವನ್ನು ಸರಿಯಾಗಿ ತಿಳಿದು ಆಚರಿಸಿದಾಗ ಅದು ಧರ್ಮವನ್ನು ನಮಗೆ ಹುಟ್ಟಿಸಿಕೊಡುತ್ತೆ ಅಂತ ಅರ್ಥ. ಸತ್ಕರ್ಮದ ಫಲ ಧರ್ಮ, ಅಸತ್ಕರ್ಮದ ಅಂದರೆ ಕೆಟ್ಟ ಕಾರ್ಯದ ಫಲ ಅಧರ್ಮ. ಯಾರು ಒಳ್ಳೆ ಕೆಲಸವನ್ನು, ಒಳ್ಳೆ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾನೋ ಅವನು ಮರಣಕಾಲದಲ್ಲಿ ಸುಖವಾಗಿ ಅನಾಯಾಸವಾಗಿ ಮರಣ ಹೊಂದ್ತಾನೆ. ಹಾಗಾಗಿ ನಾವೇನು ಅಂದ್ಕೊಂಡಿದ್ದೇವೆ, ಏನೋ ಒಂದಷ್ಟು ಸಂಪಾದನೆ ಮಾಡಿದರೆ ಮರಣಕಾಲದಲ್ಲಾದರೂ ಸ್ವಲ್ಪ ನಾವು ಸಮಾಧಾನವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಕೆಲವರು 4 ಜನರನ್ನು ಸಂಪಾದನೆ ಮಾಡಬೇಕಪ್ಪ, ಯಾಕೆಂದರೆ ಮರಣಕಾಲದಲ್ಲಿ ನಮ್ಮನ್ನು ಚಟ ಕಟ್ಟಿ ಹೊತ್ಕೊಂಡು ಹೋಗೋದಕ್ಕೆ ಬೇಕಾಗತ್ತಲ್ಲ, ಹಾಗಾಗಿ 4 ಜನರನ್ನು ಸಂಪಾದನೆ ಮಾಡಬೇಕು ಅಂತ ಕೆಲವರು ಅಂದ್ಕೊಳ್ತಾರೆ. ಆದರೆ ವಸ್ತುತಃ ಸಂಪಾದನೆ ಮಾಡಬೇಕಾದದ್ದು ಯಾವುದು ಅಂತ ಕೇಳಿದ್ರೆ ಧರ್ಮ. ಅಂದರೆ ಒಳ್ಳೆ ಕಾರ್ಯವನ್ನು ಮಾಡಬೇಕು, ಅದರಿಂದ ನಮಗೆ ಧರ್ಮ ಸಂಪಾದನೆ ಆಗತ್ತೆ. ಆ ಧರ್ಮ ನಮ್ಮ ಮರಣಕಾಲಕ್ಕೆ ಅನುಕೂಲತೆಯನ್ನು ಉಂಟು ಮಾಡುತ್ತೆ ಅಂತ. ಯಾರು
ಉತ್ತಮ ಕಾರ್ಯವನ್ನು ಮಾಡಿ ಅಂಥ ಧರ್ಮವನ್ನು ಸಂಪಾದನೆ ಮಾಡ್ತಾರೋ ಅಂಥವರಿಗೆ ಒಳ್ಳೆ ಮರಣ ಬರುತ್ತೆ. ಅಂಥವರನ್ನು ದೇವದೂತರು ಬಂದು ಕರ್ಕೊಂಡು ಹೋಗ್ತಾರೆ ಎಂಬುದಾಗಿ ನಾವು ಪುರಾಣ ಇತಿಹಾಸಗಳಲ್ಲಿ ನಾವು ಕೇಳಿದ್ದೇವೆ. ಅಂದರೆ ಒಬ್ಬ ಅದೇ ಕೆಟ್ಟ ಕಾರ್ಯವನ್ನು ಮಾಡಿದರೆ ಅವನನ್ನು ಕರ್ಕೊಂಡು ಹೋಗೋದಕ್ಕೆ ಯಮದೂತರು ಬರ್ತಾರಂತೆ. ಒಳ್ಳೆ ಕಾರ್ಯವನ್ನು ಮಾಡಿದ್ರೆ ದೇವದೂತರು ಬರ್ತಾರಂತೆ. ಅಂದರೆ ನೇರವಾಗಿ ಅವರು ಸ್ವರ್ಗವನ್ನು ಅಥವಾ ಇನ್ನೂ ಮೇಲಕ್ಕಿರುವಂತಹ ಲೋಕವನ್ನು ಅಥವಾ ಯಾವುದೇ ಲೋಕಕ್ಕೆ ಬಾರದ ರೀತಿಯಲ್ಲಿ ಮುಕ್ತಿ ಪಥವನ್ನು ತೋರಿಸುವಂಥ ರೀತಿಯಲ್ಲಿ ನಮ್ಮ ಮರಣಕ್ಕೆ ಅನುಕೂಲಿಸ್ಕೊಡ್ತಾರೆ. ಹಾಗಾಗಿ ಅಂಥ ಧರ್ಮ ಕಾರ್ಯವನ್ನು ಮಾಡಿದರೆ ಅದು ಮರಣ ಕಾಲಕ್ಕೆ ತುಂಬ ಅನುಕೂಲವಾಗುತ್ತೆ. ಹಾಗಾಗಿ ನಮ್ಮ ಮರಣಕಾಲದಲ್ಲಿ ಮಿತ್ರ ಯಾರು ಅಂತ ಕೇಳಿದ್ರೆ ಅದೇ ಧರ್ಮ. ಒಂದು ಸ್ಥಿತಿ, ಒಂದು ಕಂಡೀಷನ್, ಆ ರೀತಿಯಲ್ಲಿ ನಮ್ಮ ಮರಣ ಸಂಭವಿಸುವಂತೆ ಆಗಬೇಕು ಎಂಬುದು ಈ ಒಂದು ಪ್ರಶ್ನೋತ್ತರದ ಸಾರವಾಗಿದೆ ಎಂಬುದಾಗಿ ಭಾವಿಸಬೇಕು. ನಮಸ್ಕಾರ. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 8050124365.